ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ಹುಣ್ಣಿಮೆ ಕಳೆದ ನಂತರ ಏನು ನಿನ್ನೆ ಹುಣ್ಣಿಮೆ ಇತ್ತು, ಆ ಹುಣ್ಣಿಮೆ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ಏನು ಬದಲಾವಣೆ ಆಗಿದೆ, ಇನ್ ಕೇಸ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರೋ, ಯಾರೆಲ್ಲ ಪ್ರೀತಿಯಿಂದ ದೂರ ಇದ್ದೀರೋ, ಯಾರೆಲ್ಲ ಪ್ರೀತಿಸಿ ನೀವು ತುಂಬಾ ಇಷ್ಟಪಟ್ಟು ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಯಾವುದೋ ಒಂದು ಸಮಸ್ಯೆಯಿಂದ ದೂರ ಇದ್ದೀರೋ ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಇದು ಪ್ರೇಮಿಗಳಾಗಿರ್ಬೋದು, ಇಲ್ಲ ತುಂಬಾನೇ ಇಷ್ಟಪಟ್ಟ ಇರುವಂತ ಫ್ರೆಂಡ್ಸ್ ಝೋನ್ ಅಲ್ಲಿ ಇರೋರಾಗಿರ್ಬೋದು, ಅಥವಾ ಮದ್ವೆ ಆಗಿರೋರಾಗಿರ್ಬೋದು. ಯಾವುದೇ ಒಂದು ಸಂಬಂಧದಲ್ಲಿ ಇವಾಗ ನಿಮ್ಮ ಇಷ್ಟಪಟ್ಟಿರೋರು ನಿಮ್ಮ ಜೊತೆ ಮಾತಾಡದೆ ಇರೋರು ಅವರಿಗಾಗಿ ರೀಡಿಂಗ್ ಆಗಿರುತ್ತೆ. ಇದ್ರ ಜೊತೆಗೆ ಇನ್ ಕೇಸ್ ಸೊ ಇದು ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ ಈ ರೀಡಿಂಗ್. ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ನನ್ನ ಪರ್ಸನಲ್ ರೀಡಿಂಗ್ ತಗೋಬಹುದು. ಚಾರ್ಜಸ್ ಬಂದು ₹399 ಆಗಿರುತ್ತೆ. ಡಿಸ್ಪ್ಲೇ ಆಗಿರೋ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ನಾನು ಇಲ್ಲಿ ಕ್ಲೆನ್ಸ್ ಆಲ್ರೆಡಿ ಮಾಡಿದ್ದೀನಿ. ನಾನು ಇವತ್ತು ಕಾರ್ಡ್ಸ್ ನ ಫುಲ್ ಮಾಡ್ತೀನಿ. ನಾನು ಇಲ್ಲಿ ಇವತ್ತು 5 ಕಾರ್ಡ್ಸ್ ನ ಫುಲ್ ಮಾಡ್ತಿದ್ದೀನಿ. ನೀವು ಮನ್ಸಾರೆ ಖುಷಿಯಿಂದ ನೀವು ಇಷ್ಟಪಡುವಂತ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಮೊದಲಿಗೆ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡ್ 9 ಆಫ್ ಕಪ್ಸ್ ಬಂದಿದೆ. ಕ್ವೀನ್ ಆಫ್ ಸ್ವಾರ್ಡ್ಸ್, Eight of Wands and Knight of Cups. Okay. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ನ್ಯೂ ಮೂನ್ ಕಳೆದ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನನ್ನ ಫೀಲ್ ಮಾಡ್ತಾ ಇದೆ ಅಂತ ಅನ್ನೋದಾದ್ರೆ, ಇಲ್ಲಿ ಅವರು ಹೀಲಿಂಗ್ ಫೇಸ್ ಅಲ್ಲಿ ಇದ್ದಾರೆ. ತುಂಬಾನೇ ಹೀಲ್ ಆಗ್ತಾ ಇದ್ದಾರೆ. ಮತ್ತೆ ಅವರು ಇಷ್ಟು ದಿವಸ ಏನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ, ಅದನ್ನ ರೀಗೇನ್ ಮಾಡಿದ್ದಾರೆ, ಬ್ಯಾಲೆನ್ಸ್ ಮಾಡೋದನ್ನ ಅಂತ ಹೇಳ್ಬೋದು. ಎಮೋಷನಲಿ ಮತ್ತೆ ಸ್ಪಿರಿಚುವಲಿ ಅವರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಹೀಲ್ ಆಗ್ತಾ ಇದ್ದಾರೆ. ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕಿಂತ ಮುಂಚೆ ಏನು ಹೀಲ್ ಆಗ್ಬೇಕಾಗಿತ್ತು, ಸ್ಪಿರಿಚುವಲ್ ಆಗಿ ಬರ್ಬೇಕಿತ್ತು ಅನ್ನೋದು ನಾವು ವೇಟ್ ಮಾಡ್ತಾ ಇದ್ವಿ. ಅದು ಇಲ್ಲಿ ನೋಡ್ಬೋದು, ಖಂಡಿತ ಆಗ್ತಾ ಇದೆ. ಇಲ್ಲಿ ಈ ಕಾರ್ಡ್ ಬಂದು ರಶ್ ಮಾಡೋದು ಬೇಡ, ಆತರ ಬೇಡ, ಆತರದ ನಿರ್ಧಾರ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ತುಂಬಾ ಟೆಸ್ಟಿಂಗ್ ಪೀರಿಯಡ್ ಅಲ್ಲಿ ಅವರು ಇದ್ದಾರೆ. ಎಮೋಷನಲ್ ಆಗಿ ಅವರು ಇದ್ದಾರೆ. ಅದ್ರ ಜೊತೆಗೆ ಅವರ ಮನಸ್ಸು ತುಂಬಾನೇ ಯೋಚನೆ ಮಾಡ್ತಾ ಇದೆ, ಆಕ್ಷನ್ ಹೇಗೆ ತಗೋಬೇಕು ಅಂತ. ಅದ್ರ ಕಡೆನೂ ಅವರು ಗಮನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅವರು ಮನ್ಸಾರೆ ತುಂಬಾ ಶಾಂತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬಾ ನಮ್ಮ ಪ್ರೀತಿಯಲ್ಲಿ ಒಂದು ಮಧುರವಾದ ಪ್ರೇಮ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ತರ ಡ್ರಾಮಾಗೆ ಬೇಡ. ಇಷ್ಟು ದಿವಸ ನಮ್ಮ ಜೀವನದಲ್ಲಿ ನಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ನೋಡಿದೀವಿ, ತುಂಬಾ ಅನುಭವಿಸಿದೀವಿ. ಇನ್ನ ನಾವು ಯಾವ ಡ್ರಾಮಾಗೂ ಟೈಮ್ ಕೊಡೋದು ಬೇಡ. ನಾವು ಜೊತೆಲಿದ್ರೆ ಖಂಡಿತ ಒಂದು ಒಳ್ಳೆ ರೀತಿ ಜೊತೆಲಿರೋಣ ಅಂತ ನಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಜವಾದ ಕಾರಣ ಏನಕ್ಕೆ ಅವರು ನಿಮ್ಮಿಂದ ದೂರ ಇದ್ದಾರೆ ಅನ್ನೋದು ನಿಮ್ಗೆ ಇನ್ ಮುಂದಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅವರು ತುಂಬಾನೇ ಹೋಲ್ಡ್ ಮಾಡಿದ್ದಾರೆ. ಅವರ ಮನಸ್ಸಲ್ಲಿ ನೀವು ಇರೋದು ನಿಜ ಆಗಿದೆ, ಆದ್ರೆ ಒಂದು ರೈಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮತ್ತೆ ರೀಕನೆಕ್ಟ್ ಆಗೋದಿಕ್ಕೆ ಅಂತ ಹೇಳ್ಬೋದು. ಸೆಕೆಂಡ್ ಕಾರ್ಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, 9 ಆಫ್ ಕಪ್ಸ್ ಬಂದಿದೆ. ಅವರು ಜೀವನದಲ್ಲಿ ಏನಾದ್ರೂ ವಿಶ್ ಅಂತ ಇಟ್ಕೊಂಡಿದ್ರೆ, ಇತ್ತೀಚೆಗೆ ಏನಾದ್ರೂ ದೇವರಲ್ಲಿ ಪ್ರೇಯರ್ ಅಂತ ಮಾಡಿದ್ರೆ ನಿಮ್ಮ ಪಾರ್ಟ್ನರ್, ಅದು ನಿಮ್ಮ ಜೊತೆ ಇರೋದು, ನಿಮ್ಮ ಜೊತೆ ರೀಕನೆಕ್ಟ್ ಆಗೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಆಸೆಗಳು ಏನಾದ್ರೂ ಇದ್ರೆ ಅದು ನಿಮ್ಮ ಒಟ್ಟಿಗೆ ರೀಕನೆಕ್ಟ್ ಆಗ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಇಲ್ಲಿ. ಇಲ್ಲಿ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಕೂಡ ಅವರು ಮನಸ್ಸು ಮಾತ್ರ ನಿಮ್ಮ ಕಡೆನೇ ಇದೆ. ತುಂಬಾ ನಿಮ್ಮನ್ನ ತುಂಬಾ ತುಂಬಾ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಜಸ್ಟ್ ಅವ್ರಿಗೆ ಅನದರ್ ಪರ್ಸನ್ ತರ ಏನು ಇಲ್ಲ ಇಲ್ಲಿ. ಅವರು ನಿಮ್ಮನ್ನ ಒಂದು
ಜೆನ್ಯೂನ್ ಆಗಿ ನೋಡಿದ್ದಾರೆ ನಿಮ್ಮ ಜೊತೆ ಕನೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ. ಬಟ್ ಇವಾಗ ಅದು ನಿಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಅವರ ಮನಸ್ಸಲ್ಲಿ ಮಾತ್ರ ಪ್ರೀತಿ ಹಾಗೆ ಇದೆ. ಅವರು ಮಿಸ್ ಮಾಡ್ಕೊಂತಾ ಇದಾರೆ ಹ್ಯಾಪಿನೆಸ್ ಆಗಿರ್ಬೋದು, ನಿಮ್ಮ ಜೊತೆ ಇರುವಂತ ಕಳೆದಂತ ಕ್ಷಣ ಆಗಿರ್ಬೋದು, ಅದೆಲ್ಲವನ್ನು ಅವಾಗವಾಗ ನೆನೆಸ್ಕೊಳ್ತಾ ಇದ್ದಾರೆ. ಅವರ ಕನ್ಸಲ್ಲಿ ನೀವ್ ಬರ್ತಾ ಇರ್ತೀರಾ, ಒಂದು ಫ್ಯೂಚರ್ ಮೂಮೆಂಟ್ಸ್ ಹೇಗೆ ಇರ್ಬೇಕು, ಮತ್ತೆ ನಾವು ಹೇಗೆ ಜೊತೆಲಿ ಇರ್ಬೇಕು ಅಂತ. ಸೊ ಆ ಕಲ್ಪನೆಯಲ್ಲಿ ಲೋಕದಲ್ಲಿ ಇರ್ತಾರೆ ಅವರು. ಎಮೋಷನಲಿ ನಿಮ್ಮ ಜೊತೆ ಕಳೆದಂತ ಕ್ಷಣಗಳನ್ನ ಎಲ್ಲಾನು ನೆನೆಸ್ಕೊಂಡು, ನಾನು ಯಾರೊಟ್ಟಿಗೂ ಈ ತರ ಇರೋದಕ್ಕೆ ಆಗೋದಿಲ್ಲ, ಸೊ ಇವ್ರು ಜೊತೆ ಇರೋ ತರ ನಾನು ಯಾವಾಗ್ಲೂ ಇರ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ತುಂಬಾನೇ ಸ್ಟ್ರಾಂಗ್ ಆಗು ಕೂಡ ಇದ್ದಾರೆ, ಡಿಸ್ಟೆಂಟ್ ಅಲ್ಲಿ ಇದ್ರು ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಥರ್ಡ್ ಕಾರ್ಡ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ತುಂಬಾ ಎಮೋಷನಲ್ ಆಗಿ ಗಾರ್ಡ್ ಆಗಿದ್ದಾರೆ ಅವರು. ತುಂಬಾ ಕಾಶಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬಾ ಗಂಭೀರವಾಗಿ ಯೋಚನೆ ಮಾಡೋದು ಅವರಿದ್ದಾರೆ. ತುಂಬಾ ಸ್ಮಾರ್ಟ್ ಆಗಿನೂ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವರ ಮನಸ್ಸಲ್ಲಿ ತುಂಬಾ ನಿಮ್ಮ ಬಗ್ಗೆ ಇನ್ನೂ ಫೀಲಿಂಗ್ಸ್ ಇದೆ. ದೂರ ಇದ್ರು ಕೂಡ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರೂ ಕೂಡ ಅವರು ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ. ಸೊ ಆದ್ರೆ ಅವರು ಅದನ್ನ ಯಾವುದೇ ತರ ಹರ್ಟ್ ಮಾಡೋದಕ್ಕಾಗ್ಲಿ, ನಿಮ್ಮ ಜೊತೆ ಮಾತಾಡಿ ತುಂಬಾನೇ ಮನಸ್ಸಿಗೆ ಗಾಯ ಮಾಡೋದಾಗ್ಲಿ ಮಾಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಸೊ ಅವರು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬಾ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಅಪ್ರೋಚ್ ಮಾಡ್ಬೇಕು, ಇಲ್ಲ ಅಂದ್ರೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಆಗ್ಬಿಡುತ್ತೆ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅದು ಅವಾಯ್ಡ್ ಮಾಡ್ಲಿಲ್ಲ ಅಂದ್ರೆ ಇನ್ನ ತುಂಬಾ ಘಾಸಿ ಆಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆದ್ರೆ ಅವರು ಹಾನೆಸ್ಟ್ ಆಗಿ ಒಂದು ಕ್ಲಾರಿಟಿ ತಗೊಂಡು ನಿಮ್ಮ ಹತ್ರ ಬರ್ಬೇಕು ಅಂತ ಇದ್ದಾರೆ. ಯಾವುದೇ ತರ ಪ್ರೆಷರ್ ಬೇಡ ಅಂತ ಅವರು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಕನೆಕ್ಷನ್ ಅಲ್ಲಿ ಏನಾದ್ರೂ ಒಂದು ಭಯ, ಇಲ್ಲಾಂದ್ರೆ ಬೇಡವಾಗಿರುವಂತ ನಿರ್ಧಾರ ಸ್ಟೆಪ್ಸ್ ನ ತಗೊಂಡ್ಬಿಡ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಹೋಲ್ಡ್ ಮಾಡ್ತಾ ಇದ್ದಾರೆ. ಅದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, 8 ಆಫ್ ವಾಂಡ್ಸ್ ಬಂದಿದೆ. ತುಂಬಾನೇ ನಿಮ್ಮ ಮೇಲೆ ಒಬ್ಸೆಸ್ಡ್ ಆಗಿದ್ದಾರೆ. ತುಂಬಾನೇ ಅವ್ರಿಗೂ ನಿಮ್ಮ ಜೊತೆ ಮಾತಾಡ್ಬೇಕು, ನಿಮ್ಮ ಜೊತೆ ಇರ್ಬೇಕು, ನಿಮ್ಮ ಜೊತೆ ಒಂದು ಮತ್ತೆ ರೀಬಿಲ್ಡಿಂಗ್ ಆಗ್ಬೇಕು ಅಂತ ನಿಮ್ಮ ಕನೆಕ್ಷನ್ ಅಲ್ಲಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಅತಿಯಾಗಿ ಮೂವ್ಮೆಂಟ್ಸ್ ಮಾಡ್ಬೇಕು, ಶಿಫ್ಟ್ ಆಗಿದೆ, ಎನರ್ಜಿ ಶಿಫ್ಟ್ ಆಗಿದೆ. ಇವಾಗ ಒಂದು ಮೂಮೆಂಟ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಇಲ್ಲ ಅಥವಾ ಒಂದು ಸಾಫ್ಟ್ ಮೆಸೇಜಸ್ ಆಗಿರ್ಬೋದು, ಅವ್ರ ಕಡೆಯಿಂದ ನಿಮ್ಗೆ ಬರುತ್ತೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ನ ನಾವು ನೋಡಿದ್ವಿ. ಇಲ್ಲಿ ಅವ್ರಿಗೆ ತುಂಬಾನೇ ಸ್ಟ್ರಾಂಗ್ ಆಗಿ ನಿಮ್ಮ ಬಗ್ಗೆ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಬಂದಿತ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಒಬ್ಸೆಸ್ಡ್ ಆಗಿದ್ದಾರೆ ಅವರು, ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಸೊ ನೋಡಿ, ಸಡನ್ ಆಗಿ ನಿಮ್ಮ ಜೊತೆ ಮಾತಾಡ್ಬೋದು, ಯಾವ್ದಾದ್ರು ಒಂದು ಕ್ಲೂ ಸಿಗ್ಬೋದು, ನಿಮ್ಮ ಜೊತೆ ಒಂದು ಯಾವ್ದಾದ್ರು ಕನೆಕ್ಟ್ ಆಗುವಂತ ಪರಿಸ್ಥಿತಿ ಉಂಟಾಗ್ಬೋದು ನಿಮಗೆ. ಇಲ್ಲಾಂದ್ರೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೋದು, ಅನ್ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆತರ ಕಮ್ಯುನಿಕೇಶನ್ಸ್ ಬರ್ಬೋದು ಅವ್ರ ಕಡೆಯಿಂದ. ಅದು ಒಳ್ಳೆ ರೀತಿನೇ ಬರುತ್ತೋ ಇಲ್ಲ ಕೆಟ್ಟ ರೀತಿ ಬರುತ್ತೋ ಗೊತ್ತಿಲ್ಲ, ಬಟ್ ಒಂದ್ ರೀತಿಯಲ್ಲಿ ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ. ಸೊ ಅವರು ಎಮೋಷನಲಿ ಚಾರ್ಜ್ ಆಗಿ ನಿಮ್ಮ ಹತ್ರ ಬರ್ತಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಅವರ ಕಡೆಯಿಂದ ಕಾಲ್ ಬರ್ಲಿ, ಮೆಸೇಜ್ ಬರ್ಲಿ ಅಂತ, ಈ ಫುಲ್ ಮೂನ್ ಏನಾಗಿದೆ, ಈ ಹುಣ್ಣಿಮೆ ಏನಾಗಿದೆ, ಈ ಹುಣ್ಣಿಮೆ ಕಳೆದ ನಂತರ ಎನರ್ಜೀಸ್ ತುಂಬಾನೇ ಪುಷ್ ಮಾಡಿದೆ. ಅವರು ಆಕ್ಷನ್ ತಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ಲಾಸ್ಟ್ ಕಾರ್ಡ್ ನೋಡ್ಬೋದು, ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ ಇದು ಒಂದು ಅಟ್ರಾಕ್ಟಿವ್ ಅಂಡ್ ಡ್ರೀಮಿ ಲವ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ತುಂಬಾನೇ ರೊಮ್ಯಾಂಟಿಕ್ ಆಗಿ ಇದ್ದಾರೆ. ಅವರ ಎನರ್ಜಿ ತುಂಬಾ ಹಾರ್ಟ್ ಫಿಲ್ಟ್ ಎನರ್ಜಿ ಬರ್ತಾ ಇದೆ. ಸೊ ಇಲ್ಲಿ ಅವರು ನಿಮ್ಗೆ ಜಸ್ಟ್ ಹಾಯ್ ಬಾಯ್ ಅಂತ ಹೇಗಿದ್ಯಾ ಅಂತ ಸ್ಟಾರ್ಟ್ ಮಾಡಲ್ಲ, ಒಂದು ಪ್ರಾಪರ್ ಆಗಿ ಅಪ್ರೋಚ್ ಮಾಡ್ತಾರೆ. ಅವರ ಮನಸ್ಸಲ್ಲಿ ಏನಿದೆ ಅದನ್ನ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತಾರೆ. ಒಂದು ಪಾಸಿಬಲ್ ಇದ್ರೆ ಒಂದು ಅಪೋಲಜಿನೂ ಕೂಡ ಕೇಳ್ತಾರೆ, ಸಾರಿ ಕೇಳ್ತಾರೆ, ಇಷ್ಟು ದಿವಸ ನಿಮ್ಮ ಜೊತೆ ಹಿಂದೆ ದೂರ ಇರೋದಿಕ್ಕೆ ಆಗಿರ್ಬೋದು, ಇಲ್ಲ ಕನ್ಫೆಷನ್ ಮಾಡ್ಕೋಬಹುದು. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗ್ಬೋದು. ಎಮೋಷನಲಿ ಅಟ್ರಾಕ್ಷನ್, ನಿಮ್ಮ ಮೇಲೆ ಪ್ರೀತಿ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಅವರ ಪ್ರೀತಿ ನಿಜವಾಗ್ಲೂ ಬದುಕಿದೆ, ತುಂಬಾ ಜೀವಂತವಾಗಿದೆ. ಆದ್ರೆ ಅವರು ಮಾತಾಡಿ ಹೇಳೋಕೆ ಆಗದೆ ಇರುವಂತ ಪರಿಸ್ಥಿತಿ ಇರ್ಬೋದು. ಬಟ್ ಸ್ಟ್ರಾಂಗ್ ಆಗಿರಿ, ಯಾವುದೇ ತರ ಲಾಜಿಕ್ಸ್ ಇಲ್ಲ ಇಲ್ಲಿ.
ನಿಮ್ಮ ಪ್ರೀತಿ ಇನ್ನ ಚೆನ್ನಾಗಿದೆ, ರಿಫ್ರೆಶ್ಮೆಂಟ್ ತಗೊಳ್ತಾ ಇದೆ. ಸೊ ಫ್ರೆಶ್ ಆಗಿ ಅಲೈವ್ ಆಗಿದೆ ಅಂತ ಹೇಳ್ಬೋದು. ಸೊ ಅವರು ನಿಮ್ಮೊಟ್ಟಿಗೆ ಬರೋದು ಖಂಡಿತ ಇದೆ ಈ ರೀಡಿಂಗ್ ಅಲ್ಲಿ. ಸೊ ಪಾಸಿಬಿಲಿಟೀಸ್ ಇದೆ, ಎಸ್ ಪಾಸಿಬಿಲಿಟೀಸ್ ಇದೆ. ಅವರು ಖಂಡಿತ ಬಂದು ನಿಮ್ಮನ್ನ ಸೇರ್ತಾರೆ ಅಂತ ಹೇಳ್ಬೋದು. ಓವರ್ ಆಲ್ ಎನರ್ಜೀಸ್ ಅಂತ ನೋಡೋದಾದ್ರೆ, ಓವರ್ ಆಲ್ ಎನರ್ಜೀಸ್ ಔಟ್ಕಮ್ ಆಫ್ ದಿಸ್ ರೀಡಿಂಗ್ ಅಂತ ನೋಡೋದಾದ್ರೆ, ಸಾರಿ ನನ್ನ ವಾಯ್ಸ್ ತುಂಬಾ ಚೆನ್ನಾಗಿಲ್ಲ ಈ ನಡುವೆ, ನನಗೆ ಥ್ರೋಟ್ ಇನ್ಫೆಕ್ಷನ್ಸ್ ಇದೆ. ಆದಷ್ಟು ಬೇಗ ಸರಿ ಹೋಗುತ್ತೆ, ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಸೊ ಓವರ್ ಆಲ್ ಎನರ್ಜೀಸ್ ಔಟ್ಕಮ್ ಎನರ್ಜೀಸ್ ಅಂತ ನೋಡೋದಾದ್ರೆ ಇಲ್ಲಿ ತುಂಬಾನೇ ಮಿಕ್ಸ್ ಫೀಲಿಂಗ್ಸ್ ಇದೆ. ನೀವು ಪೇಷನ್ಸ್ ಇಂದ ಇರ್ಬೇಕಾಗುತ್ತೆ. ತುಂಬಾನೇ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರ ಬಂದೇ ಬರ್ತಾರೆ. ಸೊ ಇಲ್ಲಿ ಟೆಂಪರೆನ್ಸ್ ಕಾರ್ಡ್, ಫಸ್ಟ್ ಕಾರ್ಡ್ ನಾವು ಏನ್ ನೋಡಿದೀವೋ ಒಂದು ಪರ್ಫೆಕ್ಟ್ ಟೈಮಿಂಗ್ಗೋಸ್ಕರ, ರೈಟ್ ಟೈಮಿಂಗ್ಗೋಸ್ಕರ ನಿಮ್ಮ ಪಾರ್ಟ್ನರ್ ವೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೆಕೆಂಡ್ ಕಾರ್ಡ್ ಇಲ್ಲಿ ನಾವು ನೈನ್ ಆಫ್ ಕಪ್ಸ್ ಏನ್ ಬಂದಿತ್ತು, ಇದು ನಿಮಗೆ ಒಂದು ಎಮೋಷನಲ್ ವಿಶ್. ಅವರು ಏನು ಆಸೆ ಇಟ್ಕೊಂಡಿದ್ದಾರೆ, ಒಂದು ಡಿಸೈರ್ ಇಟ್ಕೊಂಡಿದ್ದಾರೆ, ಅದು ನೀವಾಗಿರ್ತೀರಾ. ಸೊ ಥರ್ಡ್ ಕಾರ್ಡ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿತ್ತು. ಇಲ್ಲಿ ತುಂಬಾನೇ ಅವರು ಕಾಶಿಯಸ್ ಆಗಿ ಗಾಡ್ ಆಗಿದ್ದಾರೆ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಡಿಸೈರ್ ಇಟ್ಕೊಂಡಿದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಸೊ ಮತ್ತೆ ಬಿಲ್ಡ್ ಮಾಡಬೇಕು, ರೀಕನೆಕ್ಟ್ ಆಗ್ಬೇಕು ತುಂಬಾ ಕ್ವಿಕ್ ಆಗಿ ಅಂತ. ಸೊ ನೈಟ್ ಆಫ್ ಕಪ್ಸ್ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ತುಂಬಾ ಪ್ರಾಮಿಸಸ್ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಹತ್ರ ಬರ್ಬೇಕು, ನಿಮ್ಮ ಜೊತೆ ಆರ್ಟ್ಫಿಲ್ಡ್ ಮೆಸೇಜ್ ಕಳಿಸ್ಬೇಕು. ರೊಮ್ಯಾಂಟಿಕ್ ಎನರ್ಜಿ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ರೀಡಿಂಗ್ ತುಂಬಾ ಪಾಸಿಟಿವ್ ರೀಡಿಂಗ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ರೀಡಿಂಗ್ ಕನೆಕ್ಟ್ ಆಗಿದೆ, ರೆಸನೇಟ್ ಆಗಿದೆ, ಎಸ್ ಅಂತ ಟೈಪ್ ಮಾಡಿ ನಿಮ್ಮ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ ಅಂತ ಹೇಳ್ತಾ, ಏಂಜಲ್ ಕಡೆಯಿಂದ ನಿಮ್ಗೆ ಏನ್ ಸಂದೇಶ ಬಂದಿದೆ ನೋಡೋಣ. ಮತ್ತೆ ಪ್ರಿಸರ್ವೆನ್ಸ್ ಅಂತ ಬಂದಿದೆ. ಲಾಸ್ಟ್ ರೀಡಿಂಗ್ ಅಲ್ಲೂ ಇದೇ ಬಂದಿತ್ತು. ಸೊ ನೋಡಿ, ನೀವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಇನ್ನರ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ನಿಮ್ಗೆ ಮತ್ತೆ ಮತ್ತೆ ಅದೇ ಬರ್ತಾ ಇದೆ. ಸೊ ಇದು ಕನೆಕ್ಟ್ ಆಗ್ತಾ ಇದೆ ಅಂದ್ರೆ, ಸೊ ನೀವು 777 ಅಂತ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾ, ಸೊ 1616 ರೀಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕಾಗುತ್ತೆ ನೀವು. ಸೊ ನಿಮ್ಮ ಅಬ್ಸ್ಟೇಕಲ್ಸ್ ಏನಿದೆ ಅದನ್ನ ಓವರ್ಕಮ್ ಮಾಡ್ಬೇಕು ಅಂದ್ರೆ, ನಿಮ್ಮ ಸೋಲ್ಮೇಟ್ಸ್ ನ ಯಾರಿದ್ದಾರೆ ನಿಮ್ಮ ಮನಸ್ಸಲ್ಲಿ ಅವ್ರನ್ನ ಕನೆಕ್ಟ್ ಆಗ್ಬೇಕು ಅಂದ್ರೆ, ಒಂದು ಅಫೆಕ್ಷನ್ ಅಂಡ್ ಸಪೋರ್ಟ್ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀವು ರೀಅಡ್ಜಸ್ಟ್ಮೆಂಟ್ಸ್ ನಿಮ್ಮ ಲೈಫ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಆತರ ಮಾಡಿದ್ರೆ ಖಂಡಿತ ನಿಮ್ಮ ಪ್ರೀತಿ ಇನ್ನ ಚೆನ್ನಾಗಿ ಇರುತ್ತೆ. ಸೊ ನೀವು ಎಲ್ಲ ಅಬ್ಸ್ಟೇಕಲ್ಸ್ ರಿಮೂವ್ ಮಾಡಿ ಒಂದು ಕಲರ್ಫುಲ್ ಲವ್ ಸ್ಟೋರಿ ನಿಮ್ದು ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ಡಿಸ್ಪ್ಲೇ ಆಗಿರೋ ವಾಟ್ಸ್ಆಪ್ ನಂಬರ್ಗೆ ಕನೆಕ್ಟ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.